ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ನೋಡ್ಬೋದು 3:23, ಒಂದು 3:30 ಟೈಮ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಯಾಕೆ ಎದ್ದಿದ್ದೀವಿ ಇಷ್ಟು ಬೇಗ ಅಂತ ಅಂದರೆ ಸೊ ರುದ್ರಾಭಿಷೇಕ ಇದೆ ಅಲ್ವಾ, ಸೊ ಅಭಿಷೇಕ ಮಾಡಿಸೋಕ್ಕೆ ಎಲ್ಲ ನೈವೇದ್ಯ ಪ್ರತಿಯೊಂದನ್ನು ರೆಡಿ ಮಾಡ್ಕೋಬೇಕು, ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ಇಷ್ಟು ಬೇಗ ಎದ್ದಿದ್ದೀವಿ. ಆ್ಯಂಡ್ ಆಲ್ಸೋ ಯಾಕೆ ಇಷ್ಟು ಬೇಗ ಮಾಡ್ಬೋದಿತ್ತು ಅನ್ನೋದಾದರೆ, ಸೊ ಇವಾಗ ಏನು ಅಂತ ಅಂದರೆ ಧನುರ್ಮಾಸ ಇರೋದ್ರಿಂದ ಸೊ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಾಗಿರಬಹುದು, ಸೊ ಬೇಗ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಈ ಟೈಮಲ್ಲಿ ಇಟ್ಕೊಂಡಿರೋದು ಪೂಜೆನ. ನಮ್ಮ ಯಜಮಾನ್ರು ಇವಾಗ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಎದ್ದ ತಕ್ಷಣವೇ ಇಲ್ಲಿ ಒಲೆ ಕಾಯಿಸ್ಕೊತಾ ಇದ್ದೀವಿ. ಬೆಚ್ಚಗೆ ಎಷ್ಟು ಕೋಲ್ಡು ಅಂದರೆ 3 ಗಂಟೆಗೆ ಅಷ್ಟು ಕೋಲ್ಡ್ ಇತ್ತು ದೇವ್ರೆ. ನೀರು ಕಾಯೋ ಥರ ಕಾಲು ಬಿಸಿ ಮಾಡ್ಕೊತೀನಿ. ಚೂರು ನೀರು ಬಿಡ್ಲಾ? ಕೆಳಗೈತೆ ನೀರು ಬಿಡ್ತೀನಿ. ಹಾಕಿದ್ರೆ ಬೇಡ ಸಾಕಾ? ರೀ ಆಗಲ್ಲ ರೀ ಅದು. ಫಸ್ಟ್ ಟೈಮ್ ಇಷ್ಟು ಬೇಗ ಇದ್ದಿದ್ದೀನಪ್ಪ ನಾವಿದೆಯಲ್ಲ. ಯಾರು ಅಲ್ಲ ರೀ, ನಾವು ಇಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದಿರೋದು ಅಂತ. ಬೇಕು ಎನಿ ಟೈಮ್ ನಮ್ಮನೆಗೆ ಕುತ್ಕೊಂಡಿರ್ತಿದ್ದ ಏನಲ್ಲ ಹೋಗಿ ಅದನ್ನು ಬೇಕಿತ್ತು ಅವನಿಗೆಲ್ಲ ನೋಡು. ಪೀಠ ಹಾಕೊಂಡು ಕುತ್ಕೊಂಡ್ಬಿಟ್ಟಿಲ್ಲ ಚಿನ್ನಿ. ಚಿನ್ನಿ ಚಳಿ ನೆಕ್ಸ್ಟ್ ಬಾ. ಯಪ್ಪ ಹೊಗೆ ಕಣ್ಣೆಲ್ಲ ಉರಿ ಬಂದಿರ್ತದೆ. ಇವಾಗ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಪ್ರಸಾದ ಮಾಡಬೇಕು. ಬಾ, ನಾನು ಹೋಗಿರ್ಲಾ? ಅಲ್ಲೊಬ್ಬರೇ ಇದ್ದಾರೆ, ಬಾ. ಬಾ ಚಳಿ. ಉಲ್ಟಿಗೆ ಮುಟ್ಟಿ ಕಣ ಹೆಂಗೆ ನಿದ್ದು ಬಂದು ಕೊಂಡ್ಬಿಡ ಚೂರ. ಅದು ಹೊಗೆಗೆ ನಾನು ನೀರು ಅಷ್ಟು ಖಾಲಿ ಮಾಡಿ ಮತ್ತೆ ಕಚ್ಚಿ ಬನ್ನಿ. ಏಕೆ? ಚೆನ್ನಾಗಿದ್ದು ಒಳ್ಳೆ ವೀಕೆಂಡನೇ ಚೆನ್ನಾಗಿದ್ದು ಚೆಂದ ನೀರು ಹಾಕೊಂಡು ಆಗಲ್ಲ ವೀಕೆಂಡ್ ಕರೆ. ನಂಗೆ ಯಾಕೋ ಇವತ್ತು ಆಗಲಿಲ್ಲ ಕಣೆ. ನಾನೇ ಚಂದು ಹಾಕೊಂಡ್ಬಂದು ನಿಂಗೆ ಥಂಡಿಗೆ ನೀರು ಹಾಕೊಂಡ ತಕ್ಷಣ ಉರಿ ಬಂದಂಗೆ ಆಗ್ಬಿಡುತ್ತಲ್ಲ. ಕನ್ನಡದಾಗ ಹೇಳು, ಏನು ಹೇಳಿದ್ದು ಇಷ್ಟಂತ? ಉರಿ ಬಂದಂಗೆ ಆಗುತ್ತೆ. ಕರೆಕ್ಟ್ ಆಯ್ತಲ್ಲ. ಕರೆಕ್ಟ್ ಆಯಿತು.
ಬಾಳೆಹಣ್ಣು ಎಲ್ಲಿ ತಂದು ಸುಣ್ಣ ಚೆಂದ ಮಾಡಿರಂಗೈತಿ. ಕೊಟ್ರೆ ಮನೆಗೆ ಒಂದು ಗೊನೆ ತಂದಿದ್ರು. ಹಾಂ ಒಂದು ವಾರ ಇಟ್ಕೊಂಡ್ರೆ ಹಣ್ಣು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಹಾಂ ಆಮೇಲೆ ಯಾಕೆ ಹಣ್ಣೆ ಆಗ್ತಿಲ್ಲ ನೋಟಿನ ಕೊಟ್ಟಿದ್ದೀನಿ ಮೊನ್ನೆಯ ಮನೆಗೆ ಔಷಧಿ ಇತ್ತಲ್ಲ ಹಾಕಿದೆ ಬೆಳಗರಷ್ಟೇ ಕಣ್ಣಾದು ಆರಿ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಇಟ್ಕೊಂಡೆ. ಹೊಡಿ ನೀನು, ಹೆಂಗಿಲ್ಲ ಹೊಡಿಬಾರ್ದು ನಾನು, ಹೊಡಿ. ನಿಂತನ ಕೊಡೋದು ಹಿಂಗೆ ಹೊಡ್ಕೊಂಡು ಏನು ಗೊತ್ತಿಲ್ಲ ನನಗೆ. ಒಬ್ಬ ತೊಟ್ಲುಗಾಯಿ ಹೊಡೆದೆ ಕಣೋ ನೀನು. ಮೊನ್ನೆ ನಾನು ಹೊಡೆದೆ ತಟ್ಲುಗಾಯಿ ಬಂತು, ಇವಾಗ ಇವನು ಹೊಡೆದೆ ತೊಟ್ಲುಗಾಯೇ ಬಂತು. ನೋಡೋದು ಎಲ್ಲ ನಾನು ಅಷ್ಟು ಬಂದಿಲ್ಲಲ್ಲ, ಇದಿಷ್ಟೇ ಬಂದೈತೆ. ನಾನು ಮೊನ್ನೆ ಹೊಡೆದಿದ್ನಲ್ಲಮ್ಮ, ಪೂರ್ತಿ ಹಿಂಗೆ ಬಂದಿತ್ತು. ಫಸ್ಟೇ ಗಂಡು ನಮಗೆ ಪೂಜೆ. ನಿಮ್ಮ ಕಡೆ ಎಲ್ಲ ಹಿಂಗೆ ಮಾಡಲ್ಲಲ್ಲ, ಗಂಗೆ ಪೂಜೆ ಅಂತ ಮಾಡ್ತಾರೆ. ಚೆಕ್ಕಾಗಿ ಮಾಡ್ಬೇಕಂದ್ರೆ ಇದು ಮಾಡಲೇಬೇಕು ನಾವು. ಅಂದರೆ ಗಂಗೆ ಪೂಜೆ ಅಂತ ಮಾಡ್ತಾರೆ. ಗಂಗೆ ಪೂಜೆಲಿ ಅಂದರೆ ಇದು ಮಾಡಲ್ಲ. ದೀಪ ದೀಪ ಹಚ್ತಾರೆ ಈ ಸಗಣಿಲಿ. ಆ ಥರ ಇರಲ್ಲ. ಮೇಯ್ನ್ ಸಗಣಿ ಬೇಕೇ ಬೇಕು ನಮಗೆ. ಒಂದು ಎಲೆ ಎಕ್ಸ್ಟ್ರಾ ಇದೆ. ರೇಗದ್ದು ಉಳ್ಕೊಂಡಿತ್ತು ಅಂದ್ರೆ ಒಳಕ್ಕೆ ಇಟ್ಕೊಂಡು ನಾವು ಗಂಗೆ ಪೂಜೆನ ಮಾಡಿಕೊಂಡು ದೇವ್ರ ಪೂಜೆನೂ ಅಲ್ಲಿ ಅಭಿಷೇಕ ಮುಗಿಸ್ಕೊಂಡು ನಾವು ಅಡುಗೆ ಮಾಡೋಣ ಅಂತ ಬಂದ್ವಿ. ನೈವೇದ್ಯಕ್ಕೆ ಬೇಕಲ್ವ, ಸೊ ಅಡುಗೆ ಮಾಡೋಣ ಅಂತ ಬಂದೆ. ನಾನು ಮಿಕ್ಸ್ ಪಲ್ಯ ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೀರೆಕಾಯಿ, ಆಮೇಲೆ ಚಪ್ಪರದ ಅವರೆಕಾಯಿ, ಆಮೇಲೆ ಅವರೆಕಾಳು. ಸೊ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಅಮ್ಮನ ಜೊತೆ ಮಾತಾಡಿಕೊಂಡು, ಅಂದರೆ ನಮ್ಮ ಅತ್ತೆ ಜೊತೆಗೆ ಸೊ ಮಾತಾಡಿಕೊಂಡು ನಾನು ಅಡುಗೆ ಮಾಡ್ತಿದ್ದೆ. ಯೂಶ್ವಲಿ ನಾನು ಅತ್ತೆ ಅಂತ ಕರೆಯಲ್ಲ, ಅಮ್ಮ ಅಂತ ಕರೆಯೋದು. ಸೊ ಮಾತಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೆ. ನನಗೂ ಕೂಡ ಅವರು ಹೆಲ್ಪ್ ಮಾಡ್ತಾಯಿದ್ರು. ಸೊ ಎಲ್ಲನೂ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯೂಶ್ವಲಿ 1.5 ಅವರಲ್ಲಿ ಮುಗಿಸ್ಕೊಂಡ್ವಿ ಅಡುಗೆನ. ಸೊ ಅಡುಗೆಗೆ ಏನು ಮಾಡಿದ್ವಿ ಅಂತಂದರೆ, ಫಸ್ಟು ನಾನು ಪಲ್ಯಕ್ಕೆ ಏನು ಬೇಕೋ ಅದೆಲ್ಲ ನೀಟಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು, ಹೀರೆಕಾಯಿ, ಅವರೆಕಾಳು, ಚಪ್ಪರದ ಅವರೆಕಾಯಿ, ಆಮೇಲೆ ಈ ಕಡೆ ರೈಸ್ ಆಯಿತು. ಸೊ ಈ ಕಡೆ ಬೇಳೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ. ಮನೆಯಲ್ಲಿ ಸ್ಮ್ಯಾಶರ್ ಇಲ್ಲ ಅಂದರೆ ಈ ಥರ ಬಟ್ಲು ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡಿ, ಆಯಿತಾ. ಆಲ್ಮೋಸ್ಟ್ ಇಲ್ಲಿ ಪಲ್ಯ ರೆಡಿ ಆಯಿತು, ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಸ್ಮ್ಯಾಶರ್ ಇರಲಿಲ್ವಲ್ಲ ಇಲ್ಲಿ ಊರಲ್ಲಿ, ಸೊ ಹಾಗಾಗಿ ಈ ಐಡಿಯಾನ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಅನ್ನನೂ ರೆಡಿ ಆಗಿದೆ, ಸಾಂಬಾರು ಮಾಡಿ ಪಾಯಸ ಮಾಡಿದ್ರೆ ಆಯಿತು. ಟೈಮ್ ಇವಾಗ 6 o'clock ಆಗಿದೆ. ಇವಾಗ ಕೋಸಂಬರಿಗೆ ರೆಡಿ ಮಾಡೋಣ. ಕೋಸಂಬರಿ ಒಂದಾದರೆ ಆಲ್ಮೋಸ್ಟ್ ಡನ್. ಫುಲ್ಲು ಕೋಲ್ಡು. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ನೈವೇದ್ಯ, ಅಡುಗೆ, ಎವ್ರಿಥಿಂಗ್ ನೋಡಿದ್ರಲ್ಲ. ಸೊ ಎಲ್ಲ ಆಯಿತು. ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡೆ. ಸೊ ಉಪ್ಪಿಟ್ಟು ಟಿಫಿನ್ ಮಾಡಿ, ಸೊ ಇವಾಗ ತೋಟದ ಕಡೆ ಹೋಗೋಣ. ಸೊ ತೋಟದಲ್ಲಿ ನಾನು ತೋಟಕ್ಕೆ ಯಾಕೆ ಹೋಗ್ತಾಯಿದ್ದೀನಿ ಏನು ಅಂತ ತೋರಿಸ್ತೀನಿ. ಓಕೆ, ಹೋಗಿ ಬರೋಣ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಶೋನ 8:20 ಆಗಿದೆ. ನಾವಿದ್ದಿದ್ದು ಯಾವಾಗ 3:20, 3:20ಕ್ಕೆ ಎದ್ದಿರೋದು. ರಿಟರ್ನು 12 ಗಂಟೆ ಒಳಗೆ ಮತ್ತೆ ಮಲಗ್ತೀನಿ ಏನಪ್ಪ ನಾನು. ಎಷ್ಟು ಟಯರ್ಡ್ ಆಗಿದೆ ಅಂದರೆ
ಎಲ್ಲರಿಗೂ ಬೆಳಗಿನ ಶುಭೋದಯ. ಎಸ್ ಗಾಯ್ಸ್, ಸೊ ಹೋಗೋಣ ಆಯಿತಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.